ಏನವ? ಜ್ಯೋತಿನ್ ಕರಿಪ ಒಟ್ಟ ಬಚ್ಚಲಾಗ ಹೋಗ್ಯಾಳನ? ಹಾ ಜ್ಯೋತಿ ಅವು ಬಂದಾಳ? ಹಾ ಬಂದೆ. ಯಾಕವ ಏನಾತ? ಏನ ತರ್ಬೇಕಿತ್ತನ? ಏ ಇಲ್ಲ, ಏನ್ ತರದ್ಗಿರೋದೆಲ್ಲ ಏನಿಲ್ಲ. ಜ್ಯೋತಿ ಅಂತೆಲ್ಲ ಒಂದೀಟ್ ಹೇಳೋಣ ಅಂತ ಬಂದೆ. ಜ್ಯೋತಿ ಈಗ ಬಂದೇನ? ಹ್ಞೂ ಅತ್ತೀರ ಈಗ ಬಂದ್ ನೋಡ್ರಿ. ಬಂದು ಕೈಕಲ್ ಮುಖ ತಕ್ಕೊಂಡು ಈಗ ನಿಂತೆ. ಚಾ ಮಾಡ್ಲಾ? ಬೇಡ ಬೇಡ, ಚಾ ಎಲ್ಲ ಏನು ಬೇಡಕ್ಕೆ ಮಾಡಕತ್ತಾಳ. ಕುಡಿದಿದ್ರೆ ಕುಡಿ ನೀನು ಬೇಕಾರ. ಅಲ್ಲ ನಾನು ನಿನಗೆ ಏನು ಹೇಳಕ್ ಬಂದೆ ಅಂದ್ರೆ ನೆನಪ ಹರಿದೆ ನೋಡತ್ತಾಗ. ಏನಾತಮ್ಮ? ಅದು ನೀನು ಮೊನ್ನೆ ಏನೋ ಭಾಳ ಡ್ರೆಸ್ಸು ಏನೇನೋ ಮೇಕಪ್ ಗಿಪ್ಪಪ್ ಹಚ್ಚವೆಲ್ಲ ತೊಗೊಂಡಂತಲ್ಲ, ಹಂಗೇನಾರ ತೊಗೊಳೋದಿದ್ರು ಗಪ್ಚಿಪ್ ತಂದು ಇಟ್ಕೊಂಡ್ಬಿಡ. ಒಟ್ಟೆ ತೊಗೊಂಡೇನಿ ಆಮೇಲೆ ಹಿಂಗೆ ಅದಾವು ಅಂತ ತೋರ್ಸಕ್ಕೆ ಹೋಗ್ಬೇಡ. ಏನು ಯಾಕತ್ತೀರ? ಏನಾತ? ಅಲ್ಲ ನಾನು ಯಾರಿಗೆ ತೋರ್ಸೇನಿ? ಯವ್ವ ನಮ್ಮ ಮಿಕ್ಕಿಗೆ ಮತ್ತೆ ಯಾರಿಗವ? ಶೋಭಾಗ. ಹಾಂ ಏನಾತ? ಏನಿಲ್ಲ, ನೀ ತೋರಿಸಿಯಾ ಆಕಿಗೆ ಏನು ಅನ್ಸೈತಿ? ನನಗೂ ಇಂಥದ್ದು ಬೇಕು, ನನಗೂ ಹಿಂಗೆ ಬೇಕು ಅಂತ ಅನ್ಸೈತಿ ಮನಸ್ಸಿಗೆ. ಅನಿಸಿ ಆಕೆ ಏನು ಮಾಡಿಲ್ಲ, ಆಕೆ ಗಂಡಿಗೆ ಒಂದೇ ಸಮನೆ ಗಂಟು ಬಿದ್ದಾಳೆ. ನನಗೂ ಇಂಥದ್ದು ಕೊಡಿಸ್ರಿ, ಇಂಥ ಡ್ರೆಸ್ ಬೇಕು, ಇಂಥವೇ ಬಳಿ ಬೇಕು, ಇಂಥವೇ ಅವು ಏನೇನೋ ಮಕ್ಕಕ್ಕೆ ಕಚ್ಚೋ ಮಾರಿಗೆ ಕಚ್ಚೋ ಎಲ್ಲ ಬೇಕು, ನನಗೂ ಬೇಕು ಅಂತ ಒಂದೇ ಸಮನೆ ಹಂಗೆ ಗಂಟು ಬಿದ್ದು ಕೇಳಾಳ. ಅದಕ್ಕೆ ನಾ ಅಂತೇನಿ, ನೀನೇನೋ ದುಡಿತಿ ದುಃಖ ಬಡಿತಿ ತೊಗೊಂತಿ, ಆಕೆಗೆ ಹಂಗೆ ಗಂಟು ಬಿದ್ಲಂದ್ರೆ ಎಲ್ಲಿಂದ ಕೊಡ್ಸೋದು? ಅಲ್ಲಮ್ಮ, ಈಗ ನನಗೆ ಇಷ್ಟ ಆಗಿದ್ದು ನಾ ತೊಗೊಂಡೇನಿ, ಆಕೆಗೆ ಬೇಕಂದ್ರೆ ತೊಗೊಂಡ್ರಿ. ಅಯ್ಯೋ ಚಲೋ ಆತವ ನೀನು. ಅಲ್ಲ ನೀನೇನೋ ತೊಗೊಂತಿ ದುಡಿತಿ, ಆಕೆಯಲ್ಲಿಂದ ಈ ಗಂಟು ಬೀಳೋದು ಗಂಟು ಬೀಳ್ತಾಳ ಮತ್ತೆ ಗೊತ್ತನ? ಅದನ್ನ ಬೇರೆ ಕೊಡ್ಸ್ಬೇಕು ಪಾಪ ನನ್ನ ಮಗ. ನೋಡು ನೀ ಇನ್ಮೇ ಏನೇ ತಂದ್ರು ತೋರ್ಸಕ್ಕೆ ಹೋಗ್ಬೇಡ, ಒಂದು ಇಲ್ಲ ಜಾಸ್ತಿ ಏನು ತೊಗೊಳಕ್ಕೆ ಹೋಗ್ಬೇಡ ಏನು ಸ್ವಲ್ಪ. ಆಮೇಲೆ ಇನ್ನೊಂದು ವಿಚಾರ ನಿಂಗೆ ಹೇಳ್ಬೇಕಿತ್ತು. ಮೊನ್ನೆ ಅದ್ರದ ಯಾವ್ದೋ ಕೇಸಿಂದ ರೊಕ್ಕ ಬಂತು ಅಂದು, ಆ ರೊಕ್ಕ ಏನು ಮಾಡಿದಿ? ಆ ರೊಕ್ಕನ ನನ್ನ ಹೆಸರಿಗೆ ಅಕೌಂಟ್ನಾಗ ಇಟ್ಕೊಂಡೇನಿ. ಅಲ್ಲ ಮನಿದು ಕಂತೈತಿ, ನಿಂಗೆ ಗೊತ್ತು, ಕಟ್ ಇಂಟ್ರೆಸ್ಟ್ ನಾವು ಮಾಡಿಸಿರೋದು. ಅದನ್ನ ಅಷ್ಟಕೊಂಡ ಬಂದಿತ್ತಲ್ಲ, ಮನಿದು ಕಂತು ಕಟ್ಟಿಬಿಟ್ಟಿದ್ರೆ ಅಸಲು ಒಂದಕ್ಕೆ ಬಡ್ಡಿ ಕಮ್ಮಿ ಆಕಿತ್ತನ ಅಂತ. ಮೊನ್ನೆ ಬಂದಿದ್ದು ನನ್ನ ಹತ್ರ ಹಳೇದಿದ್ದು ಒಟ್ಟು 3 ಲಕ್ಷ ರೂಪಾಯಿ ಐತಿ. ಈಗ ಮತ್ತೆ ನೆಕ್ಸ್ಟ್ ಬರೋದು ಐತಿ, ಅದಾಯ್ತು. ನನ್ನ ಹತ್ರ ದುಡ್ಡು ಐತಿ, ಆದರೆ ಕಟ್ಟನಂತ ಬಿಡ್ರಿ ಅತ್ತಿಯರ. ಅದಕ್ಕೇನಂತೆ ಕಟ್ ಇಂಟ್ರೆಸ್ಟಾ? ಸರಿ ಕಟ್ಟನ. ಆದರೆ ಅತ್ತಿಯರ ನಂಗೆ ಒಂದು ಹೇಳ್ರಿ, ಮನಿ ಯಾರ ಹೆಸರಿಗೈತಿ? ಮನಿ ಇಬ್ಬರ ಹೆಸರಿಗೂ ಐತಿ, ಇಬ್ರು ಗಂಡು ಮಕ್ಕಳ ಹೆಸರಿಗೆ ಐತಿ. ಈಗ ಕಂತು ಕಟ್ಟಿ ಈಗ ನೀವೊಂದು 3 ಲಕ್ಷ ರೂಪಾಯಿ ಅಸಲು ಕಟ್ಟಿದ್ರೆ ಅದ್ರದ್ದು ಒಂಚೂರು ಬಡ್ಡಿ ಕಮ್ಮಿ ಆಕತಿ, ಹೌದಿಲ್ಲ? ಮತ್ತೆ ಹಂಗೆ ಯಾವ್ದಾರ ರೊಕ್ಕ ಬಂತಂದ್ರೆ ಮತ್ತೆ ಕಟ್ಟಿಬಿಡೋಣಂತೆ, ಮತ್ತೆ ಬಡ್ಡಿ ಕಮ್ಮಿ ಆಕತಿ. ಏನಂತೆ? ಅವಾಗ ದುಡಿದ್ರೆ ಕೈಯಾಗ ಉಳಿತಾವು. ಹಿಂಗೆ ಕಟ್ಕೊಂತ ಮುಟ್ಟಿಸ್ಬಿಡೋಣ ಅಂತೆ ನಾನು. ಮುಟ್ಸಿಂದೇನೈತಿ? ಅವಾಗ ಮನಿ ಕುಲ್ಲ ಆಕತೆ, ಹೌದಿಲ್ಲ? ನಿರುಂಬಳೆ ಗಣ್ಣ ತಮ್ಮನ ಹೆಸರಲ್ಲೇ ಇರ್ತೈತಿ, ಚಿಂತಿರಂಗಿಲ್ಲ ಅಂತ. ಅಲ್ಲ ಅತ್ತಿಯರ, ನನಗೆ ಒಂದು ಅರ್ಥ ಆಗಲಿಲ್ಲ. ನಾವು ಈಗ ಅಣ್ಣ ತಮ್ಮ ಇಬ್ರು ದುಡಿದು ಕಂತು ಕಟ್ತಾ ಇದಾರ, ಓಕೆ ಅರ್ಥ ಐತಿ. ನಾನು ಯಾಕೆ ನನ್ನ ಸೇವಿಂಗ್ಸ್ ಎಲ್ಲ ಇದ್ದು ಬಿದ್ದಿದ್ದು ರೊಕ್ಕ ಎಲ್ಲ ಕೊಡಬೇಕು ಮನಿಗೆ? ನಾನು ನನ್ನ ದುಡ್ಡೆಲ್ಲ ಕೊಟ್ಟು ಈ ಮನಿನ ಬ್ಯಾಂಕಿಂದ ರಿಲೀಸ್ ಮಾಡಿಸಿದ್ರೆ ನನಗೇನು ಲಾಭ? ಮನಿ ಏನಾದರೂ ನನ್ನ ಗಂಡನ ಹೆಸರಿಗೈತಾ ಅಥವಾ ನನ್ನ ಹೆಸರಿಗೈತೆ? ಈಗ ನಾಳೆ ಮತ್ತು ಅಣ್ಣ ತಮ್ಮನ ಮನಿ ಅಂತಾನೆ ಅನ್ನೋದು. ನಾ ಹೆಚ್ಚಿಗೆ ರೊಕ್ಕ ಕೊಟ್ಟೇನಿ ಅಂತ ಜ್ಯೋತಿ ಮನಿ ಅಂತ ಏನಾರ ಅಂತಾರ? ಅನ್ನಂಗಿಲ್ಲ. ಅಥವಾ ಜ್ಯೋತಿ ಕಂತು ಕಟ್ಟಿದ್ಲು ಅದಕ್ಕೆ ಇದಾತು ಅಂತಂತಾರ? ಅನ್ನಂಗಿಲ್ಲ. ಆಮೇಲೆ ನಾನು ಇದಕ್ಕೆ ನನ್ನ ತಿಂಡಿ ಹೆಚ್ಚಾಗಿ ನಾ ರೊಕ್ಕ ಹೆಚ್ಚಿಗೆ ಕಟ್ಟಿದ ಅದು ನನ್ನ ಪ್ರಾಬ್ಲಮ್. ನಾನು 1 ರೂಪಾಯಿ ಕೊಡಲ್ಲಮ್ಮ, ಬೇಜಾರು ಮಾಡ್ಕೋಬೇಡ್ರಿ. ಈಗ ಅವಳು ಹೆಂಗದಾಳಲ್ಲ ಶೋಭಾಕ್ಕ, ಅದೇ ರೀತಿ ನಾನು ಇರೋದು ಅಷ್ಟೇ. ನಾನು ಬೇಕಾದ್ರೆ ನಿಮಗೆ ಸ್ಯಾಲ್ರಿ ಅಂತ ತಿಂಗಳಿಗೆ ಇಷ್ಟು ಅಂತ ನಾ ಒಂದು 10,000 ಅದ್ರದ್ದು ಏನು ನನ್ನ ಖರ್ಚೈತೆ ಅದನ್ನು ಕೊಡ್ಬೋದು. ನಾನು ಕೈಯಾಗ ಒಂದು ಸ್ವಲ್ಪ ದುಡ್ಡು ಬೇಕಾದ್ರೆ ಕೊಡ್ಬೋದು, ಕೆಲ್ಸಕ್ಕೆ ಹೋಗ್ತೇನಲ್ಲ. ಯಾಕಂತಂದ್ರೆ ಇಲ್ಲೇ ಮತ್ತೆ ಈಗ ನಾನು ಮನೆಯಾಗಿರಲ್ಲ, ನೀವು ಮತ್ತು ಆಕಿ ಇಬ್ಬರು ಶೋಭಾಕ್ಕ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಿ. ತಿಂಗಳಿಗೆ ಒಂದು 5-8 ಸಾವಿರನ ನಾ ಕೈಯಾಗ ಕೊಡ್ಬೋದ ಹೊರತು ನಾನು ಹಿಂಗೆಲ್ಲ ಕಟ್ಟಕ್ಕಾಗಲ್ಲಮ್ಮ. ಅಲ್ಲ ಮತ್ತೆ ನೀನು ಕೆಲ್ಸಕ್ಕೆ ಹೋಗಿ ಏನು ಲಾಭ ಆತ? ಅತ್ತಿಯರ, ನಾನು ನಿಮಗೆ ಲಾಭ ಮಾಡೋಕೆ ಕೆಲ್ಸಕ್ಕೆ ಹೊಂಟಿಲ್ಲ. ನನಗೆ ಇಷ್ಟ ಅಂತ ಹೊಂಟಿರೋದು, ನಾನು ಕಲ್ತೀನಿ ಅಂತ ಹೊಂಟಿರೋದು. ಆಮೇಲೆ ನಾನು ನಿಮಗೆ ಮೊದಲೇ ಹೇಳಿ, ನಾನು ಮದುವೆ ಆಗೋಕ್ಕಿಂತ ಮುಂಚೆನೇ ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಕೆಲಸ ಬಿಡಲ್ಲ ಅಂತಲೇ ಹೇಳಿರೋದು. ನಾನು ಲಾಯರ್ ಆಗಿತ್ಕೊಂಡು ನಾನು ಕೆಲಸ ಬಿಟ್ಟು ಮನೆಯಾಗ ಬಂಡೆ ತಿಕ್ಕೊಂತ ಬಿದ್ದಿರಕತ್ತೆ ಏನ್ರಿ? ನಾನು ದುಡ್ದಿದ್ದೆಲ್ಲ ಪ್ರತಿಯೊಂದು ರೊಕ್ಕನೂ ಮನೆಗೆ ಕಟ್ಟಬೇಕು ಅಂತ ನೀವು ಮೊದಲೇ ಹೇಳಿದ್ರೆ ಇಲ್ಲ. ನನ್ನ ದುಡ್ಡು ನಾನು ಇಟ್ಕೊತೀನಿ ಅಂತ ನಾನು ನಿಮಗೆ ಮೊದಲೇ ಹೇಳೀನಿ. ನೀವು ಹ್ಞೂ ಅಂದಮೇಲೆ ನಾನು ತಾಳಿ ಕಟ್ಟಿಸ್ಕೊಂಡಿದ್ದೆ, ನೆನಪೈತಾ ನೆನಪಿಲ್ಲ? ಅಲ್ಲ ಗಂಡನ ದುಡ್ಡು ಗಂಡ, ಹೆಂಡತಿ ದುಡ್ಡು ಹೆಂಡತಿ ಇಟ್ಕೊಳಕತ್ತನ. ನಾನು ಎಲ್ಲಿ ಹಂಗಂದೆ? ಹೆಚ್ಚಿಗೆ ದುಡ್ದಿದ್ದಂತಡ್ರಿ. ಈಗ ನಾನು ನೀವು ಒಂದು ಮನಿ ಮಾಡೇವಿ ಅಂದರೆ ನಮ್ಮ ಸಂಸಾರ, ನಾನು ನಿಮಗೆ ಪ್ರತಿಯೊಂದಕ್ಕೂ ರೊಕ್ಕ ಕೊಡಬೇಕಾಗಿದ್ದು ದುಡಿತಾ ಇದ್ದರೆ ನನ್ನ ಕರ್ತವ್ಯ. ಗಂಡ ಹೆಂಡತಿ ಸೇರಿ ದುಡಿದು ಮನೆ ಕಟ್ಕೊಂಡು ಸಂಸಾರ ಮಾಡ್ಕೊಳ್ಳೋಣ, ನಮ್ಮದು ಅಂತ ಆಸ್ತಿ ಮಾಡ್ಕೊಳ್ಳೋಣ. ಅದನ್ನ ಬಿಟ್ಟು ಇಲ್ಲಿ ಕೂಡಸ್ತ್ರ ಕುಟುಂಬದಾಗ ಇರೋದಿದೆ ಆಸ್ತಿ ಏನು? ಈಗ ಅಣ್ಣ ತಮ್ಮ ಇಬ್ಬರ ಹೆಸರಿಗೂ ಇರೋ ಮನಿ, ನಾನು ಯಾಕ್ರಿ ಹೆಚ್ಚಿಗೆ ರೊಕ್ಕ ಕೊಡಲಿ? ನಾಳೆ ಅಣ್ಣಗೂ ಸಂಬಂಧ ಇರ್ತೈತಿ, ತಮ್ಮಗೂ ಸಂಬಂಧ ಇರ್ತೈತಿ. ನಾ ಹೆಚ್ಚಿಗೆ ರೊಕ್ಕ ಕೊಟ್ಟೇನೆ ಅಂತೇಳಿ ನಾಳೆ ನನಗೆ ಇದ್ದಕ್ಕಿದ್ದಂಗೆ ನನಗೆ ಏನು ಬೇಕು ಅದನ್ನು ಮನೆ ಬಗ್ಗೆ ತೀರ್ಮಾನ ತೊಗೊಳಕ್ಕೆ ನನಗೆ ಅಧಿಕಾರ ಯಾರು ಕೊಡ್ತೀರಿ? ಕೊಡಲ್ಲ, ಹೌದಿಲ್ಲ? ಹೆಚ್ಚಿಗೆ ರೊಕ್ಕ ನಾನು ಯಾಕ್ರಿ ಕೊಡ್ಬೇಕು? ನನಗೆ ಏನು ಸಂಬಂಧ ಅಂತ ಕೊಡಲಿ ನಾನು? ಹಂಗಾರೆ ಮನಿನ ನಿಮ್ಮ ಹೆಸರಿಗೆ ನನ್ನ ಹೆಸರಿಗೆ ಮಾಡನ್ರಿ, ಕೊಡ್ತೀನಿ ರೊಕ್ಕನ. ಏನಂತೀರಿ? ಅಲ್ಲ ಹುಡುಗಿ, ನೀ ಅಂತದಿದೆಯೇ? ಅಲ್ಲ ಮನಿ ಹಂಗಾರೆ ನಿನ್ನ ಹೆಸರಿಗೆ ಮಾಡ್ಬೇಕಾ? ನಾವು ದೊಡ್ಡವನ್ನ ಅಕ್ಕಿನ ಬೀದಿಗೆ ನಿಲ್ಸಕತ್ತೆ. ಅಮ್ಮ, ನಾನು ಅದನ್ನೇ ಹೇಳ್ತಾ ಇರೋದು, ಬೀದಿಗೆ ನಿಲ್ಲಿಸ್ರಿ ಅಂತ ನಾ ಹೇಳಿಲ್ಲ. ನನಗೆ ಸಂಬಂಧ ಇಲ್ಲದೇ ಇರೋ ವಿಷಯ. ಅಣ್ಣ ತಮ್ಮ ಏನು ಸ್ಯಾಲ್ರಿ ಒಳಗೆ ದುಡಿದು ಕಟ್ತಾ ಇದಾರಲ್ಲ, ಕಟ್ಕೊಂಡು ಹೋಗ್ಲಿ, ನಾನು ಬೇಡ ಅಂದೇ ಇಲ್ಲ. ಯಾಕಂದ್ರೆ ಮೊದಲಿಂದ ಕಮಿಟ್ಮೆಂಟ್ ಆಗಿರೋದು ಇದು. ಅಣ್ಣ ತಮ್ಮ ದುಡ್ದು ತಿಂಗಳ ಇವ್ರದಿಷ್ಟು ಅಂತ ಹಾಕಿ ಕಟ್ಟಬೇಕು ಅಂತ ನೀವು ಮಾತಾಡ್ಕೊಂಡೇ ಮಾಡಿರೋಂಥದ್ದು. ನಾನು ಯಾಕೆ ಬೇಡ ಅನ್ಲಿ? ನನಗೆ ಇದಕ್ಕೆ ಸಂಬಂಧನೇ ಇಲ್ಲ. ಆದರೆ ನನ್ನ ದುಡ್ಡು ನೀವು ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೆಚ್ಚಿಗೆ ಕೊಟ್ಟು ಬಗೆಹರಿಸೋಂಥ ಜವಾಬ್ದಾರಿ ನನಗೆ ಯಾಕೆ? ನಾನು ಯಾಕೆ ಮಾಡಲಿ?
ಯಶೋದಕ್ಕ ಏನಾರು ಕೊಡ್ತಾ ಇದ್ದಾಳ ಈಗ ಶೋಭಾಕ್ಕ ಏನು ಕೊಡ್ತಾ ಇಲ್ಲ ಅಂದ್ಮೇಲೆ ನೀವು ನನ್ನ ಹತ್ರ ಯಾಕೆ ಇಸ್ಕೊಂತೀರಿ? ನಾನು ದುಡಿದು ನನ್ನ ಸಂಸಾರ ನನಗೆ ನಾಳೆ ಮಕ್ಕಳು ಮರಿ ಆದ್ರೆ ನನಗೆ ಬೇಕಮ್ಮ ಅದು, ನಾನು ಕೊಡಲ್ಲ. ನಾನು ದುಡಿತಾ ಇರೋದು ನನ್ನ ಫ್ಯಾಮಿಲಿಗೆ, ನನ್ನ ಗಂಡ ನನ್ನ ಸಂಸಾರಕ್ಕೆ ಯೂಸ್ ಆಗಲಿ ಅಂತ. ಇಷ್ಟು ಸ್ವಾರ್ಥವಾಗಿ ವಿಚಾರ ಮಾಡಬಾರ್ದು ಬಿಡು. ಇದೇನು ತಪ್ಪು ಸರಿಯೇ ನನಗದು ಗೊತ್ತಾಗವಲ್ತು ನೋಡತ್ತಾಗ. ನೀವು ತಪ್ಪಂದ್ರೆ ತಪ್ಪು, ಸರಿ ಅಂದರೆ ಸರಿ. ನಾನು ಮಾತಾಡಿದ್ದು ನನಗೆ ಕರೆಕ್ಟ್ ಅಂತ ಅನಿಸ್ತಾ ಇದೆ. ಆಸ್ತಿ ಅಣ್ಣ ತಮ್ಮನ ಹೆಸರಿಗಿದ್ದಾಗ ನಾನು ಒಬ್ಬಕ್ಕೆ ಇದ್ರಾಗ ಇಷ್ಟೊಂದು ದುಡ್ಡು ಕೊಡೋ ಅವಶ್ಯಕತೆ ಏನೈತಿ? ಅಣ್ಣ ತಮ್ಮ ಸೇರೆ ಆಸ್ತಿ ಸಾಲ ಹರಿಲಿ, ಮನೆ ಆಸ್ತಿ ಹೆಸರಿಗೆ ಮಾಡ್ಕೊಳ್ಳಿ. ಅಣ್ಣ ತಮ್ಮ ನಾಳೆ ಡಿವೈಡ್ ಆದ್ರೂ ಸಮಭಾಗ ಬರ್ತೈತಿ ಅಣ್ಣಗೆ ತಮ್ಮಗ. ಈಗ ನಾನು ಕೊಟ್ಟೇನು ಮಾಡಲಿ? ನನಗೆ ಇದ್ರೊಳಗೆ ಏನೋ ಸಂಬಂಧ ಇಲ್ಲ. ಚಲೋ ಅದಿ ಬಿಡವ. ನಾನು ಏನ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಿನ್ನ. ಲಾಯರ್ ಆಗಿದ್ದಕ್ಕೂ ಸಾರ್ಥಕ ಆತ. ನೀವು ಹೆಂಗೆ ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಅತ್ಯಾರ. ಹೆಂಗೆ ಮಾತಾಡ್ತೀನಿ ಅಂತ ನಂಗೆ ಗೊತ್ತಿದ್ದಿಲ್ಲವ. ಅಲ್ಲ ಮನೆ ನನ್ನ ಹೆಸರಿಗೆ ನನ್ನ ಗಂಡನ ಹೆಸರಿಗೆ ಮಾಡಂತೀಯಲ್ಲ ಹುಡುಗಿ ನೀನು. ಬಾ ಇದನ್ನ ಏನಾರ ಅಲ್ಲಲ್ಲ ಅತ್ತೆ, ನಿನ್ಗೆ ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಕೇಳಿಸ್ಕೊಂಡ್ರೆ ಏನು ಅನ್ನಕ್ಕಿಲ್ಲ. ಈಗ ಒಟ್ಟು ಮಾತಾಡೋದು ಹೆಂಗಂತ ಹೇಳ್ಕೊಡು. ಆದರೂ ನೀ ಹಂಗೆ ಮಾತಾಡಬಾರ್ದಾಗಿತ್ತು. ಅಣ್ಣ ಅತ್ತಿಗೆ ಅಪ್ಪ ಅವ್ವ ಅಂತ ಕೈಯಾಗಿರೋದೆಲ್ಲ ಕೊಟ್ಟು ಭಿಕ್ಷಾಪಾತ್ರೆ ಆಗಕ್ಕೆ ನಿಮ್ಮ ಥರ ತಲೆ ಕೆಟ್ಟಿಲ್ಲ ನನಗೆ. ಏನ ಈಗ ಯಾರು ಇಲ್ಲ. ಕೈಯಾಗಿರೋದು ಕೊಡ್ತಾ ಇದ್ರೆ ಒಳ್ಳೆಯವ್ರು ನಾವು. ಅದನ್ನೇ ನಮಗೆ ಅಂತ ಕೂಡಿಟ್ಕೊಂಡ್ರೆ ನಾವು ಕೆಟ್ಟವ್ರು ನೋಡ್ರಿ. ಜೀವನಕ್ಕೆ ದುಡ್ಡು ಬೇಕು. ಜೀವನನೇ ದುಡ್ಡಲ್ಲ, ನಾವು ಒಪ್ಕೊಂತೇನೆ. ಆದರೆ ಜೀವನಕ್ಕೆ ದುಡ್ಡು ಬೇಕೇ ಬೇಕು. ನಾನು ದುಡ್ದಿದ್ದು ನಾನು ಸೇವಿಂಗ್ ಮಾಡ್ಕೊತೇನೆ ಬಿಡ್ರಿ ನಮ್ಮ ಜೀವನಕ್ಕೆ. ನೀವು ದುಡ್ಡು ಮನೆ ಸಾಲನಾರ ಹಾಕೋರಿ, ಮನೆಗೆ ರೇಷನಾರ ಹಾಕಿಸ್ಕೊರಿ, ಬೇಕಾದ್ ಮಾಡ್ಕೊರಿ. ಕಷ್ಟಪಟ್ಟು ದುಡಿತಾ ಇರೋದು ನಾನು. ನನ್ನ ಜೀವನಕ್ಕೆ ಏನು ಬೇಕು ನಾನು ಮಾಡ್ಕೊತೀನಿ. ಇಷ್ಟಕ್ಕೂ ನಾನು ಮುಂದೆ ಬರೋ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಕೊಡೋಣ ಅಂದ್ಕೊಂಡೀನಿ. ನನಗೆ ನಿಮಗೆ ಏನು ಬೇಕು? ಅಣ್ಣ ತಮ್ಮ ನಾಳೆ ಈ ಮನೆ ಏನಾದರೂ ಅಕಸ್ಮಾತ್ ಮಾರಬೇಕು ಅಂದ್ಕೊಂಡ್ರೆ ನಿಮ್ಮ ಅಣ್ಣನ ಪರ್ಮಿಷನ್ ಇಲ್ಲದೆ ಮಾರೋಕ್ಕಾಗಲ್ಲ. ಯಾಕಂದ್ರೆ ಇಬ್ಬರದು ಹೆಸರು ಐತಿ, ಹೌದಾ? ಅವ್ರು ಮಾರ್ಬೇಕಂದ್ರೂ ನೀನು ಪರ್ಮಿಷನ್ ತೊಗೋಬೇಕು. ನಾ ಹೆಚ್ಚಿಗೆ ರೊಕ್ಕ ಕೊಟ್ಟೇನೆ ಅಂತೇಳಿ ನಾನು ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ನಾನು ಏನೇ ಮಾಡಿದ್ರು ಒಂದು ಅರ್ಥ ಇರ್ತೈತಿ, ಸುಮ್ಮನೆ. ಹಬ್ಬ ಇಷ್ಟ ಸಗಣಿ ಇಟ್ಟಾಳ, ಇದ್ರಾಗ ಒಂದಿಟ್ಟು ತೊಗೊಂಡೋದ್ರ ಅತ್ತಡಿ. ಇರ್ಪಕ್ಷಣ ಒಂಚೂರು ಸಗಣಿ ತಗೊಂಡು ಹೊಂಟಿದ್ದೆ. ತೊಗೊಂಡವ್ರಿ ಅದೇಂತ ಬಂಗಾರ ಬೆಳ್ಳಿ ತೊಗೊಂಡವ್ರಿ ಅದಕ್ಕೇನಂತ. ಮತ್ತೆ ಈಗ ಇನ್ನೊಂದು ಮಿನಿಟ್ ನೋಡಿ ಹಾಲಿ ಹಾಕ್ಯಾವ. ಇಷ್ಟೊತ್ತ ನಾವು ಕಸ ಹೊಡೆದು ಎಲ್ಲ ಬಳದು ಬುಟ್ಟಿ ತುಂಬಿಟ್ಟೇನಿ, ಮತ್ತೆ ಹಾಕ್ಯಾವ ನೋಡ್ರಿ. ಹಂಗ ಹಾಕ್ತಾ ಇರ್ತಾವು, ಇದು ಮಾಡ್ತಿರ್ತಾವ. ತೊಗೊಂಡವ್ರಿ. ಏನ್ ನಾಳೆ ಅಮಾಶೆ ಅಂತೇಳಿ? ಅಯ್ಯೋ ನಾಳೆ ಅಮಾಸೆ ಅಲ್ರಿ, ಅದಕ್ಕೆ ಮತ್ತಿನ ಅಮಾಸಿ ದಿನ ಸಗಣಿ ತೊಗೊಳಕ್ ಬಂದ್ರೆ ಸರೋಜ ಕಬ ಐತಾಳ. ಅದ್ರ ಸಂಬಂಧ ಅಮಾಸಿ ದಿನ ಸಗಣಿ ಯಾರು ಕೊಡ್ತಾರೆ ಹೇಳ್ರಿ ನೋಡೋಣ. ಅದ್ರ ಸಂಬಂಧ ಅಮಾಸಿ ಶುಕ್ರವಾರ ಮಂಗಳವಾರ ಸಗಣಿ ಕೊಡೋದಿಲ್ಲ, ವಾರ ಮಾಡಿದ್ದಿನ ಅದು. ಅದ್ರ ಸಂಬಂಧ ಈಗ ತೊಗೊಂಡೋಗ್ಬಿಡೋಣ ಅಂತ ಬಂದೆ. ಹೌದನ? ಬೇಷಕ್ ತಗೋರಂಗಾರ. ತೊಗೊಂಡವ್ರಿ ಏನ ಬುಟ್ಟಿನ ಒಯ್ತಿ? ಸ್ವಲ್ಪ ಒಯ್ತಿಲ್ಲ ಅದ್ರಾಗ. ಇಷ್ಟು ತೊಗೊಂಡೋಗಿ ಏನ್ ಮಾಡನ್ರಿ? ಒಂದು ಸ್ವಲ್ಪ ತೊಗೊಂಡಕನಿ. ಹಂಗ ಈಗ ದಾರ್ಯಾಗ ಬರ್ತಾ ಆಕಿ ಹನುಮವನು ಸಿಕ್ಕಿದ್ಲು. ಆಕಿಗೂ ಒಂದಿಟ್ಟು ಬೇಕಂತೆ, ಅದಕ್ಕೆ ಆಕಿನೂ ಒಂದಿಟ್ಟು ಕೇಳಾಳ. ಆಕಿ ಕೊಟ್ಟು ಕಳಿಸ್ತೇನೆ. ವೈರ್ ಏನಾತ? ಸಗಣಿ ತಗೋಬೇಡವಾ ನೀನು? ನನ್ನ ಮನಿನ ತೊಳೆದು ಗುಡಿಸಿ ಗುಂಡಾಂತರ ಮಾಡಕ್ ನಿಂತು ಬಿಟ್ಟಿರೇನೆ. ಸಗಣಿ ತಗೋಬೇಡ್ರಿ. ಇದೇನಾ ಸರೋಜಕ್ಕ ಹೊಸ ಪದ್ಧತಿ? ಯಾಕೆ ಸಗಣಿ ತಗೊಂಡ್ರಿ ಏನಾತ? ಅದೇನ ಬಂಗಾರನ ಏನ್ ಬೆಳ್ಳಿ? ಅಯ್ಯೋ ಬಂಗಾರ ಬೆಳ್ಳಿಕ್ಕಿಂತ ಹೆಚ್ಚು ಸಗಣಿ ಮಾತ್ರ ತಗೋಬೇಡ್ರಿ. ಯಾಕೆ ಅದ್ನಿನ್ ಸುಟ್ಟು ಇವತ್ತಿ ಮಾಡ್ಬೇಕಂತ ಮಾಡಿಯನ? ಸುಟ್ಟು ಇವತ್ತಿ ಮಾಡಲ್ಲ, ಬಡದ್ ಕೂಳು ಮಾಡ್ತೀನಿ. ಅವ್ವ ತಾಯಿ ಇಷ್ಟು ದಿನ ನನಗೆ ಗೊತ್ತಾಗಿಲ್ಲಲ್ಲ ಯವ್ವ. ಹತ್ತತ್ರ ಒಂದು 7-8 ತಿಂಗಳಾತಲ್ಲ ಯವ್ವ. ಒಂದಿಟ್ಟು ನಾನು ಇದನ್ನ ಉಪಯೋಗ ಮಾಡ್ಕೊಂಡಿಲ್ಲ. ಬರೀ ತಿಪ್ಪಿಗೆ ಹಾಕೋದು, ಅವ್ರ ಕೇಳತ್ಲೆ ಕೊಡೋದು, ತಿಪ್ಪಿಗೆ ಹಾಕೋದು, ಅವ್ರ ಕೇಳತ್ಲೆ ಕೊಡೋದು, ಇದನ್ನೇ ಮಾಡೇನಿ ನೋಡು. ನನಗೆ ಗೊತ್ತೇ ಇಲ್ಲ ಇಷ್ಟೆಲ್ಲ ಲಾಭ ಐತಿದ್ರಾಗ ಅಂತೇಳಿ. ಆಕಳ ಅಷ್ಟ ಅಲ್ಲ, ಆಕಳ ಸಗಣಿನೂ ಉಪಯೋಗ ಐತಿ ಅಂತ ನನಗೆ ಗೊತ್ತಾಗಬಾರ್ದ ಈ ಮಡ್ಡ ತೆಲಿಗೆ. ನೋಡವ, ನಾ ಕುಳು ಬಡದು ಮಾರ್ತೇನೆ. ಇಲ್ಲ ಸಗಣಿ ಒಯ್ಯೋದೇ ಆದ್ರೆ ಒಂದು ಹೊತ್ಲಕ್ಕೆ 20 ರೂಪಾಯಿ. ಸಗಣಿ ಹೊತ್ಲಕ್ಕೆ 20 ರೂಪಾಯಿ? ಒಂದು ಕುಳ್ಳಿಗೆ ಪ್ರೇಮ 5 ರೂಪಾಯಿ ಅಂತಾಳ. ಅದ ತೆಳ್ಳಗ ರೊಟ್ಟಿ ಬಡ್ದಂಗ್ ಬಡ್ದಿರ್ತಾರ, 5 ರೂಪಾಯಿ ಅಂತಾಳ. ನೀ ಇಡೀ ಒಂದು ಹೊತ್ಲ ಸಗಣಿ ತಗೊಂಡೋಗಿ ಒಂದು ಹೊತ್ತಲಾಗ 4-5 ಕುಳ್ಳಕ್ಕ ಗೊತ್ತನ? 20 ರೂಪಾಯಿ ಅನ್ನಾತೀನಿ. ಬೇಡವ, ರೊಕ್ಕ ಕೊಟ್ಟ ಏದಾದ್ರೆ ನಿನ್ ಕಡೆ ಅದಕ್ಕೆ. ಈಗ ಇಲ್ಲೇ ಹೊಲದ ಕಡೆ ಕೆರಿವೇರಿ ಮೇಲೆ ಹೋದ್ಯಾ ಅಂದ್ರೆ ಎಟ್ಟು ಆಕಳ ಎಟ್ಟು ಎಮ್ಮಿ ಸಗಣಿ ಹಾಕಿರ್ತಾವ. ಏನ್ ನಾವೇನ್ ಸಿಟಿಯಾಗದೇವನ? ಹಳ್ಳಾಗದೇವ್ ಬಿಡ, ಬೇಕಂದಂಗ ಹಾಕಿರ್ತಾವ. ತಗೊಂಡೋಕ್ಕೇನಲ್ಲೇ? ತಗೋ ಹೋಗು, ಯಾರು ಬೇಡ ಅಂದ್ರ. ಅಲ್ಲ ನಮ್ಮ ಹಾಲಾದ್ರ ತಗೊಳಕಾಗಲ್ಲ ನಿಮ್ಗ, ನಮ್ಮ ಮನಿ ಸಗಣಿ ಬೇಕು. ಅಯ್ಯಯ್ಯ ಸರೋಜಕ್ಕ, ಹಾಲು ಕೊಡ್ತೀಯ ನೀರು ಕೊಡ್ತೀಯ ಇವತ್ತಾಗಿ ನೀನು? ಚಾ ಹೊಟ್ಟೆಲೆ ಹಾಲು ಹಾಕಿ ಚೆರಗಿಲೆ ನೀರು ಸುರುತಿ. ನಿನ್ನಂತೆಲ್ಲ ಯಾರು ಹಾಲು ತಗೊಳಕತ್ತನ? ಚಾಕ್ ಸುರಿ ಸಾಕಾಕತಿ. ಅದೇನು ತಟ್ಟಕ್ಕೆ ಬೆಳಗಾಗದಲ್ಲ, ಕೆಸರು ನೀರು ಅದಂಗೆ ಆಕತಿ. ಮೊದ್ಲು ಹಾಲಿಗೆ ನೀರು ಸೇರ್ಸದ್ ಬಿಡು, ಅವಾಗ ಎಲ್ಲಾರು ತಗೋತಾರ. ಬಂದ್ಬಿಟ್ಲಿಕ್ಕೆ ನಡಿ, ನಿನ್ ಸಗಣಿನು ನೀನ ಇಟ್ಕೋ, ನಿನ್ ಹಾಲು ನೀನ ಕುಡ್ಕೋ. ಹೋಗ ಬೇಡಂದ್ರ ಅಲ್ರಿ ನೀವೇನ್ರಿ ಹಂಗ ಇದಕ್ಕಿಂತ ಬುಟ್ಟಿ ಕೊಟ್ಟು ಕಳ್ಸಕತ್ತೀರಿ? ಅಯ್ಯ ನಿಮಗೆ ಏನು ಬಂದತ್ತಂತ ಶಾಣೆತನ ದೇವ್ರ ತಲೆಗೆ ಹಾಕೇ ಇಲ್ಲಲ್ಲ ಏಟು. ಹುಂಬುಶಿನಿ, ಅಲ್ಲ ಇಷ್ಟು ದಿನ ಬಿಟ್ಟು ನೀ ಈಗ ಸಗಣಿಗೆ ಈ ನಮ್ನಿ ಮಾಡ್ತೀಯ ಅಂತ ನನಗೇನು ಗೊತ್ತಿತ್ತು? ನಿನ್ನ ಪಾಪ ಏನಾಕಿತ್ತು? ಒಂದು ಹೊತ್ಲ ಕೊಟ್ಟು ಕಳ್ಸಿದ್ರ. ಮನುಷ್ಯ ಬೇಕು, ಬರೇ ರೊಕ್ಕದ ಮಕ ನೋಡ್ಕೊಂತ ಹೋಗ್ಬೇಡ. ಹಡ್ಬಿಟ್ಟಿ ನೀವು ಬಾಯಿ ಬಂದಂಗೆ ಬೈಯೋದೆಲ್ಲ ಇಟ್ಕೋಬೇಡ್ರಿ ನನ್ನ ಹತ್ರ. ಈಗ ಹೇಳಕತ್ತೆ ನಾನು ನಿಮ್ಗೆ, ಮನುಷ್ಯ ಬೇಕಂತ ಮನುಷ್ಯ ತಗೊಂಡು ಏನು ಮಾಡ್ತೀರಿ? ಹಂಗಾರೆ ತಡಿ, ಅನ್ನ ಮಾಡ್ಕೋಬೇಕು. ಸಿಲಿಂಡರ್ ಖಾಲಿ ಆಗೈತಿ, ಹೋರಕ್ಕೆ ಮನೆಗೆ ಅನ್ನಕ್ಕೆ ಇಟ್ಕೋರಿ, ಇಡಾಕ್ಬಿಡ್ತಾಳ ನೋಡೋಣ. ಏನಾರ ಮಾಡ್ಕೊರಿ ಮನೆ ಹೆಂಗಸೂರ್ದು ಹೇಳಕಾಲ ನೋಡು. ಕಸ ಹೊಡೆದು ಅಷ್ಟು ಸೇರಿ ಸಗಣಿ ಬುಟ್ಟಿ ತುಂಬಿಟ್ಟನಿ. ಏನು ಮತ್ತ ಅದು ಸಗಣಿ ಹಾಕ್ಯಾವು, ನನಗೆ ಅದು ಗೊತ್ತಿಲ್ಲ. ಹಾಲು ಹಿಂಡ್ಕೊಂಡಿಂದು ವಾಪಸ್ ಮತ್ತೆ ಬಳ್ಕೊ, ಇಲ್ಲ ಹಂಗ ಬಿಟ್ಕೊ. ನಾನು ಕೆಲ್ಸದವ್ ಬೇರೆ ಹೋಗ್ತೇನೆ. ಏನ್ ಕೆಲಸ ಐತಿ? ಕಡದ ಕಟ್ಟಿ ಹಾಕದ? ಕಡದ ಕಟ್ಟಿ ಹಾಕದಲ್ಲ, ಅಲ್ಲಿ ಸೈಟ್ ಅಂದ್ರೆ ಹೊಲದ ಕಡೆ ಜಗ ಮಾಡ್ಯಾರಲ್ಲ ಅವ್ರಿಗೆ HB ಅವ್ರು ಬಂದಾರಂತೆ.
ಅವ್ರಿಗೆ ಸಾಹೇಬ್ರಿಗೆ ಒಟ್ಟು ಭೇಟಿಯಾಗಿ ಬರ್ತಾನೆ. ಅಲ್ಲ ಯಾವಾಗ ಹಂಚಿಕೆ ಮಾಡ್ತೀರಿ, ನಮ್ ರೊಕ್ಕ ಯಾವಾಗ ಕೊಡ್ತೀರಿ, ಹೊಲಾನು ತಗೊಂಡ್ ಕುಂತೀರಿ, ನಮ್ಗ ಉಳುಮೆ ಮಾಡಕ್ ಭೂಮಿನೂ ಇಲ್ಲ, ಬರೇ ಇದನ್ನ ಆತಲ್ಲ ಅಂತ ಕೇಳ್ಕೊಂಡ್ ಬರ್ತೀನಿ ಅವ್ರ ಹತ್ರ ಹೋಗಿ. ಸರಿ ಹೋಗಿ ಬರ್ರಿ. ಆಡಾಗಿ ಹೇಳ್ರಿ ಒಟ್ಟವ್ರಿಗೆ, ನಾವೇನ್ ಹೊಟ್ಟಿಗೆ ಮಾಡ್ತೀನ ನಾನು ಹಿಂಗ್ ಮಾಡ್ಕೊಂಡು ಕುಂತ್ರ ನಮ್ಮ ಪಾಡಿಗೆ ಬಿಡದಲ್ಲ, ನಿಮ್ಮ ಹೆಣ ಎತ್ತಿ ಅಂತ ಹೇಳಿ ಬರ್ರಿ. ತಡಿ ಸಗಣಿ ಎತ್ತಿ ಹಾಕಿ ಬಡ ಬಡ ಅಷ್ಟು ಕೂಡ ತೆಗೆದಿಟ್ಟು ಬಿಡಣ. ಅಯ್ಯೋ ಹಾಲು ಹಿಂಡಕ್ಕೆ ಚರ್ಗಿನ ತಂದಿಲ್ಲ ತರ್ತಂತ ತಡಿ. ಸರೋಜಿ ಒಳಗೆ ಹೋದ್ಲು. ಹಬ್ಬ ಕಂಡಬಟ್ಟಿ ಸಗಣಿ ಐತಿಲೆ. ಅಯ್ಯೋ ಇದ್ರಾಗ ಬರಬ್ಬರಿ ಏನಿಲ್ಲ ಅಂದ್ರೆ ಹಂಗೊಂದು 40-50 ಕೊಳ್ಳಕ್ಕವು ತಗೊಂಡು ತಡಿ. ಭಾಗ್ಯದ ಲಕ್ಷ್ಮೀ ಬರಮ್ಮ, ಹಾಲಾದರೂ ಹಾಕು ಹಾಲ್ನಾಗ ನೀರಾದರೂ ಹಾಕು, ಹಾಲು ಹೆಚ್ಚಿಗೆಯಾಗ್ಲಿ, ಹಾಲು ಹೆಚ್ಚಿಗೆಯಾಗಿ ರೊಕ್ಕ ಹೆಚ್ಚಿಗೆ ಬಂದು ನಾನೊಂದಿಷ್ಟು ಬಂಗಾರ ತಗಬೇ. ಅಯ್ಯಯ್ಯ ಸಗಣಿ ಅಲ್ಲ, ನಮ್ಮೂರಾಗ ಎಂತ ಕಳ್ರು ಸೇರ್ಕೊಂಡಾರ ಇವಾತಗ. ಸಗಣಿ ತಗೊಂಡು ಹೋಗಿದ್ರಲ್ಲಿ ಸಗಣಿ ಬುಟ್ಟಿನ ಒಯ್ದಾರಲ್ಲ. ಅಲ್ಲ 1 ಮಿನಿಟ್ ಹಿಂಗ್ ಒಳಗೆ ಹೋಗಿ ಹೊರಗೆ ಬರೋದ್ರಾಗ ಸಗಣಿ ಬುಟ್ಟಿಲ್ಲಲ್ಲ ಇವ. ಇವು ಏನ್ ಸಗಣಿ ತಿಂತಾವ, ಹೊಟ್ಟೆಗೆ ಅನ್ನ ತಿಂತಾವ ಅಂತ ನನ್ನ ತಗ. ಅಲ್ಲ ಇವ್ರಾಗ ಏನೇ ಇವ ಬಂಗಾರ ಬೆಳ್ಳಿ ಕಳ್ತನ ಮಾಡೋದಾದ್ರೆ ಸಗಣಿನೂ ಕಳ್ತನ ಮಾಡ್ತಾವಲ್ಲ. ಅಯ್ಯೋ ಗ್ಯಾಸಿಗೊಂದು ಕಾಲ, ಸಗಣಿಗೊಂದು ಕಾಲ, ಗ್ಯಾಸಿಗೊಂದು ಕಾಲ, ಕಟ್ಟಿಗೆಗೊಂದು ಕಾಲ. ಅವಕ್ಕೆ ಊರ್ ಬಿಡಾಡಿ ಸರಂಜಂದು ಅಕ್ಕ, ಸರೋಜಕ್ಕ, ಸರಂಜಂದು ಅಕ್ಕ ಅಲ್ಲ ಈಕಿದೊಂದು ತಗ. ಆ ಕಡೆಗೆ ಈ ಕಡೆಗೆ ಬಂದರಿಗೆ ಅಡ್ಡಾಡ್ದಂಗೆ ಅಡ್ಡಾಡ್ತಾ ಇದೀರಿ ಬಿಲ್ಲಿದು ತರ. ಬಿಲ್ಲಿ ಪಲ್ಲೆ ಅನ್ಕೊಂತ ತಗ. ಅಲ್ಲಿ ಇಲ್ಲೇ ಸಗಣಿ ಬುಟ್ಟಿ ಇಟ್ಟಿದ್ನೆ, ಈಗರ ತುಂಬಿ 1 ಮಿನಿಟ್ ಹಿಂಗ್ ಹೋಗಿ ಹಿಂಗ್ ಬರೋದ್ರಾಗ ಇಲ್ಲಲ್ಲ ಯವ್ವ, ಎಣ ಎತ್ಲಿ ಕೈ ಕತ್ತರಿಸ್ಲಿ ಯಾವ ತಗೊಂಡೋದ್ವ ಯವ್ವ. ಅರೆ ಸಗಣಿದು ತಗೊಂಡು ಹೋಗಿದ್ದಾರೆ. ಅರೆ ನಮ್ದು ಊರಲ್ಲಿ ಬಹುತ್ ಖತರ್ನಾಕ್ ಕಡ್ರಿಗೆ ಸೇರ್ಕೊಂಡಿದ್ದಾರೆ. ನಿಮ್ದು ನೋಡಕ್ಕೆ ಆಗ್ತಾ ಇಲ್ಲ ಪಿರಾಣದು ಸಂಕಟಗೆ. ತಗೊಂಡು ಹೋದ್ರೆ ಹೋಗ್ಲಿ ಬಿಡಿ, ನಿಮ್ದು ಮತ್ತೆ ಆಗ್ತದೆ ಅಲ್ಲ ಆ ಕಡೆಗೆ. ಅದು ಅಲ್ದೆ ಅರೆ ಅದು ತಗೊಂಡ್ಬಿಟ್ಟು ಹೋಗಿ ಏನು ಮಾಡ್ತಾರೆ, ತಿನ್ನಕ್ಕೆ ಆಗ್ತದೆ. ಅದು ಏನು ತಗೊಂಡು ಏನು ಮಾಡ್ತೀರಿ ಬಿಡಿ. ಅದೇನ ಅಂತಾರಲ್ಲ ಕಟ್ಟಿಗೆ ಸೇ ಚಲ್ಲಾಟ ಸಿಲಿಂಡ್ರಿಕ್ ಪ್ಲಾಂಟ್ ಸಂಕಟ ಅನ್ನಂಗ ಆತು. ಕ್ಯಾನಿಲ್ಲ ಕೀನಿಲ್ಲ ಸುಮ್ಮನಿರವತ್ತಗ. ಯಾ ಬಿಡಾಡ್ಯಾರ ತಗೊಂಡೋಗಿರೇ ನನ್ನ ಮನಿ ಮಕ್ಕಳ ಸಗಣಿನ ನಿಮ್ಮ ಹೆಣ ಎತ್ಲಿ, ನಿಮ್ಮ ಕೈ ಕತ್ತರಿಸ್ಲಿ, ನಿಮ್ಮ ದುರ್ಗಾವ್ ಹಾಯ್ಲಿ. ಊರು ಬಿಡಾಡ್ಯಾರಿಗೆ ನನ್ನ ಸಗಣಿನ ಬೇಕಾಗಿತ್ತಾನೆ ಯವ್ವ. ಇವ್ ತಲೆಗಿನ ಸಗಣಿ ತುಂಬಿದಿತ್ತ, ನನ್ನ ಮನಿ ಸಗಣಿ ನನಗೆ ಹೇಳಾರ ತಗೊಂಡೋಕಾರಲ್ಲ ಊರ್ ಬೆಂಡ್ಲಾರ ಬುಟ್ಟಿ ಸಮೇತ ಹೊತ್ಕೊಂಡೋಗಿರಲ್ಲ ನಿಮ್ಮ ಗಂಟೆ ಹಳ್ಳಿ. ಏನಾತ ಈ ನಮ್ನಿ ನಿಂತು ಬಾಯ್ ಮಾಡತ್ತೀಯಲ್ಲ ಸರೋಜಕ್ಕ. ತಾವೇಕೆನ ನೋಡ ನನ್ನ ಮನಿ ಬಂದಿರೋ ಅಂತ ಸಗಣಿನೇ ಹೊತ್ಕೊಂಡೋಗ್ಯಾಳ ಬುಟ್ಟಿ ಸಮೇತ. ಕಂಡ ಬಟ್ಟಿ ಸಗಣಿ ಯವ್ವ, ನನ್ನ ಹೊಟ್ಟಿ ಬೆಂಕಿ ಬೀರಾಕತ್ತತಿ. ಹೌದಾ? ಅಯ್ಯಯ್ಯೋ ಪಾಪ ಹಿಂಗ ಆಗಬಾರ್ದಾಗಿತ್ತು ಬಿಡ. ಯಾವ ತಗೊಂಡೋಗ್ಯಾವೇನ ಕೈ ಕರಿನಾಗ್ರಾವ್ ಕಡಿಲಿ, ಕೈಗೆ ರಾವ್ ಬಿಡದ್ರಪ್ಪ ಅಂತ ಕೆಡ್ಕೊಂಡು ಹೋಲಿ. ಅರೇ ಸರೋಜಂದು ಅಕ್ಕ ನಿಮ್ದು ಸಿಸಿ ಕ್ಯಾಮರ್ಗೆ ಹಾಕಿಸ್ಬಿಡಿ. ಸಗಣಿದು ಯಾರು ತಗಂತಾರೆ ಯಾರು ತಗೊಳ್ಳೋದಿಲ್ಲ ಅಲ್ಲ, ನೋಡ್ಬೋದು. ಅಡಿಬಿಟ್ಟಿ ಸಿಸಿ ಕ್ಯಾಮ್ರಾಗ ಹಾಕಿಸ್ಬೇಕಂತ ಚಲೋ ಅದ ಹೇಳಿ ನೀನು. ಸಗಣಿ ಕಾಯಕಿನ ಸಿಸಿ ಕ್ಯಾಮ್ರಾ ಇಡೋಣ ಅವತ್ತಿಗೆ ಅವೆಲ್ಲ ನಮ್ಮ ಕೈಲಾಕವನ. ಹೋಗ್ಲಿ ಬಿಡಿ. ಮತ್ತೆ ಯಾಕೆ ಇಷ್ಟೊಂದು ಬಡ್ಕೊಂತ ಇದ್ದೀರಿ? ಸೀರ್ಕರಾಬ್ಗೆ ಮಾಡ್ಕೊಂಡ್ಬಿಟ್ಟು ಯಾಕೆ ಕೂಗಾಡ್ತೀರಿ? ಗಂಟಲಿಗೆ ಹಾಗೆ ಮಾಡ್ಕೊಂತೀರಿ ಅಷ್ಟೇ. ನಮ್ದು ಬರ್ತಾವ್ ಈಕೆ ಬಗ್ಗೆ ಬಿಡಾಡಿ. ಯಾವ ತಗೊಂಡೋಗ್ಯಾವ ಏನ ಬಿಡ ಈಕೆ ಸರೋಜಕ್ಕ, ಯಾಕೆ ತಲೆ ಕೆಡಿಸ್ಕೊಂತಿ? ಏನ್ ಮಾಡಕತ್ತೇಳ, ನಮ್ಮೂರಾಗ ಸಗಣಿ ಸತಿಗೆ ಬಿಡೋದಲ್ಲ. ಕೋಲ್ ಬಿಡು, ಹಾಲು ಹಿಡ್ಕೊ ಕೊಡು ಹೋಗು, ನಾ ಹೋಗ್ತೀನಿ ಕೆಲ್ಸದವು. ನಾನು ಏನಾತಪ್ಪ ಅಂತೇಳಿ ಬಂದೆ. ಏನ ಪ್ರೇಮಕ್ಕ ವ್ಯಾಪಾರ ಜೋರ್ ನಡ್ದೈತನ್ನ? ಏನ್ ಜೋರ ಏನವ ನಡ್ದೈತೆ ಹಂಗ ಸಾಧಾರಣ. ಮತ್ತೆ ಕುಳ್ಬೇಕನ? ಇವ್ ಮ್ಯಾಗಿ ನಾ ಕುಂತೇನಲ್ಲ ನನ್ನ ಬೇನೆ ಇಂದ್ರು 6 ರೂಪಾಯಿ, ಇವ 5 ರೂಪಾಯಿ ನೋಡು. ಆಗ್ಲಿ ಅಲ್ಲ 6 ರೂಪಾಯಿ 5 ರೂಪಾಯಿ ಬಾರಿ ತುಟ್ಟಿ ಆತಲ್ಲ, ಅಷ್ಟಿಂದ ಬರ್ತಾವನ? ಹೋಗ್ಲಿ ಬಿಡ. ಅಂದಂಗ ಸರೋಜಕ್ಕ ಸಗಣಿ ಕದ್ದಾರ ಅಂತೇಳಿ ಭಾರಿ ಬಾಯಿಗೆ ಬಂದಂಗ ಬೈ ಆತಿದ್ಲಪ್ಪ. ಹೌದಾ? ಯಾವ ತಗೊಂಡೋಗ್ಯಾವ ನಮ್ಮೂರಾಗ ಎಂತಾರು ಕುಡ್ಯಾರಲ್ಲ. ಹೌದೌದು. ಆದ್ರ ಆ ಸಗಣಿ ಬುಟ್ಟಿ ಸೀಮ ಸರೋಜಕ್ಕನ ಸಗಣಿ ಬುಟ್ಟಿ ನಿನ್ ತಲೆ ಮ್ಯಾಗಿದ್ದು 2 ಒಂದೇ ತರ ಇತ್ತಪ್ಪ. ಅಯ್ಯ ಇಲ್ಲಪ್ಪ ಹೋಗ. ಸರೋಜಕ್ಕನ ಸಗಣಿ ಬುಟ್ಟಿ ಅದ್ ನಾನ್ ತಲೆ ಮ್ಯಾಗ ಯಾಕೆ ಬರ್ತತೆ? ನಾಕದ್ದೇನ ಜೈ ಸುಳ್ಸುಳ ಏನಾರ ಮಾತಾಡ್ಬೇಡ ನೀನು. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಬೇಜಾರಕ್ಕಿ? ನಾನು ಕನ್ಫ್ಯೂಸ್ ಆದ್ಮೇಲೆ ನಾನು ಎಲ್ಲರಿಗೂ ಆಕಿಗೆ ಹೇಳ್ಬೇಕಂತ ಮಾಡೇನಿ. ಗಾಳಿ ದುರ್ಗಮ್ಮ ಗುಡಿಗೆ ಹೋಗಿ ಒಂದು ಉಳ್ಗಾಯಿ ಬಿಟ್ಬಿಡು ಅಂತ ಹೇಳ್ಬೇಕಂತ ಮಾಡೇನಿ. ಯಾವ್ಯಾವ ಸಗಣಿ ಕದ್ದಾಳ ಹಂಗ ಕೈ ಹಾಳಾಗೋಗ್ಬೇಕು, ಹಂಗೆ ಉಳ್ಗಾಯಿ ಬಿಡು ಅಂತ ಹೇಳ್ಬೇಕು ಅಂತ ಮಾಡೇನಿ. ಈಗ ಹೋಗ್ತೇನೆ, ಹೋಗಿ ಹೇಳ್ತೇನೆ. ತಾತ ಬಿಡು, ಅದನ್ನೇ ಕೇಳಕ್ಕಿ ಹಂಗೆಲ್ಲ ಹೇಳಿ ಮಾಡ್ಸಕ್ ಹೋಗ್ಬಾರ್ದಂತೆ. ಅವು ಅವ್ರಿಗೆ ತಿರುಮಂತ್ರ ಹಾಕವಂತ ಗೊತ್ತನ? ಹೌದಾ? ಹಂಗಾರೆ ಕದ್ದರಿಗೆ ಏನಾಗೋದಿಲ್ಲ? ಬಿಡ ಆಡ್ಬಿಟ್ಟು ಗೊತ್ತಾಯ್ತು ನನಗೆ, ನೀ ನನಗೆ ಅನ್ನಕತ್ತಿ ಅಂತೇಳಿ. ಹೋಗ್ಲಿ ಬಿಡ, ಯಾಕೆ ಬೇಜಾರಕ್ಕಿ? ಹೇಳಕ್ಕೋಬೇಡ. ಹಾಡಿಬಿಟ್ಟು ಏನು ಸುದ್ದನು ನಮ್ಮನಿ ಹಾಲಿಗೆ ನೀರು ಸುರುವಿ ಕೊಡ್ತಾಳೆ ಊರಾಗೆಲ್ಲ ಗೊತ್ತನ? ಸಗಣಿ ತೊಗೊಂಬಂದೆ ಏನಾತ್? ನಾನೇನು ಆಕಳನ ಕದ್ಕೊಂಬಂದೆ. ಹೋಗ್ಲಿ ಬಿಡು, ನನಗೂ ನೀರು ಹಾಲೇ ಕೊಟ್ಟಿದ್ಲು, ಅದಕ್ಕೆ ನಾನು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಲಿಲ್ಲ. ಅಲ್ಲಿ ಗೊತ್ತಿದ್ರು ಬಾಯಿ ಬಿಡಕ್ಕೂ ಹೋಗ್ಲಿಲ್ಲ. ನಿನ್ನ ಮುಂದೆ ಅಂದಿದ್ದೆ ಅಲ್ಲ, ಕುಳ್ಳು ಭಾಳ ರೇಟ್ ಆದವ. ಈ ಬಿಡಾಡಿ ಕುಳ್ಳು ರೇಟ್ ಆದವ ಅನ್ನೋದ್ರಾಗ ಗೊತ್ತಾಗ್ತಾ ಐತಿ. ಕಡಿಮೆ ರೇಟಿಗೆ ಕೊಡ್ಬೇಕು, ಇಲ್ಲಾಂದ್ರೆ ಹೋಗಿ ಹೇಳ್ತಾಳ ಅಂತೇಳಿ. ಏನಪ್ಪ ಮಾಡೋದು? ಕೊಡ್ಬೇಕಪ್ಪ, ಕೊಡ್ಬೇಕು. ಹಡಿಬಿಟ್ಟು ನೋಡಿಬಿಟ್ಟಾಳ.
ಇನ್ಮ್ಯಾಗ ಸಗಣಿದ್ ಭಾರಿ ವಜ್ಜೈತಪ್ಪ. ನಿನ್ಗಿಲ್ಲದ್ದಾನೆ ವೈ, 4 ರೂಪಾಯಿಗೆ ಒಂದು ಕೊಡ್ತೀನಿ ತಗೋ. 4 ರೂಪಾಯಿಗೆ 20 ರೂಪಾಯಿ ಇಲ್ಲ ನೋಡವ, 3 ರೂಪಾಯಿಗೆ ಒಂದು ಕೊಡು. ಒಂದು 100 ಕುಳು ಕೊಡು. 3 ರೂಪಾಯಿ ಅಂದ್ರೆ 100 ಕುಳ್ಳಿಗೆ ಬರೀ 300 ರೂಪಾಯಿ ಆತು. ಹೋಗ ಅದು ಎಂತ ಕಡಿಮೆ ಕೇಳ್ತೀಯ? ಹಾಂ, ಹೋಗವ ಹೋಗತ್ತಾಗ ತೀರ ಭಾಳ ಕಮ್ಮಿ ಆತ ಈಕಿನ. ಒಂದು 4 ರೂಪಾಯಿ ಅಂದ್ರೆ ಅಡ್ಡಿ ಇದ್ದಿದ್ದಿಲ್ಲವ. ಅಲ್ಲ, ನಾ ಕರೆಕ್ಟಾಗಿ ಕೇಳಿ, ನೀನು ನೋಡಿ ನಿನ್ನಿಷ್ಟ. ಆಯ್ತು, ನನಗೂ ಬೇಡ ನಿನಗೂ ಬೇಡ. 350 ರೂಪಾಯಿ ಯಾರೋ ಕೊಡು, ಹೋಲ ತಗೋ. ಏನು 400 ರೂಪಾಯಿ ಕೊಟ್ಬಿಡು. 200 ರೂಪಾಯಿ ಬಿಡ್ತೇನೆ. 6 ರೂಪಾಯಿಗೆ ಒಂದಾದ್ರೆ 100 ಕುಳ್ಳಿಗೆ 600 ರೂಪಾಯಿ ಆಕತಿ. ಮತ್ತು ನಿನಗೂ ಬೇಡ ನನಗೂ ಬೇಡ, 200 ರೂಪಾಯಿ ಬಿಡ್ತೇನೆ. 400 ರೂಪಾಯಿ. ಹಂಗೂ ಬೇಡ ನಿಂಗೂ ಬೇಡ, 300 ರೂಪಾಯಿ, 350 ರೂಪಾಯಿ ಲಾಸ್ಟ್. ಅಲ್ಲ, ಆಕಿ ಸಗಣಿ ತಂದೆ ನನಗೇನು ಅದ್ರಾಗ ಎಷ್ಟು ಅಕ್ಕವ? ಒಂದು 40 ಕುಳ್ಳಾಗಿಲ್ಲ ಅಷ್ಟೇ. ನೀನು 100 ಕುಳ್ಳಿಗೆ ಇಷ್ಟು ಕಡಿಮೆ ಕೇಳಕತ್ತೀಯಲ್ಲ, ಬೇಕಾದ್ರೆ 40 ಕುಳ್ಳಿನಾಗ ನಾ ಕಮ್ಮಿ ಮಾಡಕ್ಕೆ ನೋಡುವ. ಬ್ಯಾಡ ಬಿಡು ಹೋಲಿ. ತೊಗೊಂಡು ಹೋಗಿ ಹೋಲತ್ತಾಗ. ಪುಣ್ಯ ಪುಕ್ಷಟ್ಟಿ ಕೇಳಿಲ್ಲಲ್ಲ. ವೈ 350 ರೂಪಾಯಿ ನೋಡು. ಇದು ಒಂದೇ ಸಲ ಇನ್ನೇನು ಕೇಳಂಗಿಲ್ಲ. ಆಯ್ತು.